ಪ್ರಶ್ನೆ ಇದೆನಾ? ಸರಿ, ಮುಂದೆ ಹೋಗುವ. ಆಚಾರ್ಯ, ಹಾ, ಈ ಅಧಿಕಾರ ಸಿದ್ಧವಾದ ಮೇಲೆ ಅಂದ್ರೆ ಹೆಂಗೆ? ಅದು ಏನದು? ನಮಗೆ ಅಧಿಕಾರ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಆಚಾರ್ಯ? ಎಲ್ಲ ಬಿಡಿಸಿ ಹೇಳ್ತಾರೆ. ಮಧ್ವಾಚಾರ್ಯ ಇರೋದಕ್ಕೆ ಅದಕ್ಕೆ ಮುಂದೆ ಎಲ್ಲವೂ ಹೇಳ್ತಾರೆ. ಈ ಭಾಷ್ಯ ಆದ ಮುಂದಿನ ಭಾಷ್ಯವೇ ಅದು. ಸರಿ ಹೌದಾ? ಆಚಾರ್ಯ. ಹಾ, ನಮ್ಮ ಮನೆಯವರೆಲ್ಲ ಗೊತ್ತಾಗೋಗ್ಬಿಡ್ತದೆ. ಸರಿ. ಅಧಿಕಾರಶ್ಚ ಉಕ್ತೆ ಭಾಗವತ ತಂತ್ರೆ. ಭಾಗವತ ತಂತ್ರ ಎನ್ನುವಂತಹ ಗ್ರಂಥದಲ್ಲಿ ಅಧಿಕಾರದ ಬಗ್ಗೆ ಹೇಳಿದ್ದಾರೆ. ಮುಂದಿನ ಭಾಷ್ಯವೇ ಅದು. ಬಹಳ ಇಂಟ್ರೆಸ್ಟಿಂಗ್ ಇದೆ ಅಲ್ಲ? ಕರೆಕ್ಟ್ ಆಚಾರ್ಯ, ನಿಜ. ಸರಿ, ಮುಂದೆ ಹೋಗೋಣ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕಃ ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿ ಸ್ಥಿತಿ ವಿಧಾಯಕೌ ಅತಶ್ಚ ಪೂರ್ವಮುಚ್ಚಾರ್ಯಾಃ ಸರ್ವೇ ತೇ ಸತಾಂ ಮತಾಃ ಅಥಾತಃ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ. ಸೂತ್ರೇಷು ತು ಮಹಾಪ್ರಾಜ್ಞಾಃ ತಾವೇವಾದೌ ಪ್ರಯುಂಜತೆ. ಈಗ ನಾನು ಎರಡು ರೀತಿಯಿಂದ ಅಂತ ಹೇಳಿದ್ದೆ. ಶಬ್ದಗಳಿಗೆ ಎರಡು ರೀತಿಯಾದ ಶ್ರೇಷ್ಠತೆ. ಒಂದು, ಆ ಶಬ್ದದ ಅಭಿಮಾನಿ ದೇವತೆಗಳಿಂದಲೂ ಕೂಡ ಅದಕ್ಕೆ ಶ್ರೇಷ್ಠತೆ ಅನ್ನೋದು ಬರ್ತದೆ. ಅಷ್ಟೇ ಅಲ್ಲ, ಆ ಒಂದು ಅರ್ಥದಿಂದಲೂ ಕೂಡ ಅದಕ್ಕೆ ಶ್ರೇಷ್ಠತೆ ಅನ್ನೋದು ಬರ್ತದೆ. ಹೌದಾ? ಆದ್ದರಿಂದಾಗಿ ಈ ಒಂದು ಸೂತ್ರದಲ್ಲಿ ಆಯಾ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಓಂ ಅಥ ಅನ್ನುವಂಥದ್ದು ಸಾಕ್ಷಾತ್ ಪರಮಾತ್ಮನೇ ಹೇಳಿರುವಂಥದ್ದು. ವ್ಯಾಸರೂಪದಲ್ಲಿ ಅಲ್ಲ, ವ್ಯಾಸರೂಪದ ಸಕಲ ಸೂತ್ರಗಳನ್ನು ಹೇಳಿದ್ದಾನೆ ಪರಮಾತ್ಮ. ಅದಕ್ಕೆ ಇರೋದು ಅತ್ಯಂತ ಈ ಸಂಧಿಕಾಲಗಳಲ್ಲಿ, ಗ್ರಹಣ ಕಾಲದಲ್ಲಿ ಈ ಒಂದೊಂದು ಬ್ರಹ್ಮಸೂತ್ರಗಳಲ್ಲಿರುವ ಒಂದೊಂದು ಅಕ್ಷರಕ್ಕೂ ಕೋಟಿ ಅಶ್ವಮೇಧ ಯಾಗ ಪುಣ್ಯ ಇದೆ. ಗಂಗಾದಿ ತೀರ್ಥಾದಿ ಸಕಲ ಸ್ಥಾನಗಳ ಪುಣ್ಯ ಇದೆ. ಒಂದು ಅಕ್ಷರಕ್ಕೆ, ಒಂದು ಶಬ್ದಕ್ಕೆ, ಶಬ್ದ ಅಲ್ಲ ಅಕ್ಷರಕ್ಕೆ ವೇದವ್ಯಾಸರು ಹೇಳಿದ್ದಾರೆ. ಆದ್ದರಿಂದ ವೇದವ್ಯಾಸ ಅವತಾರದ ಬಿಟ್ಟುಬಿಡಿ, ಮೂಲ ರೂಪದಲ್ಲಿ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಹೇಳಿರುವುದು ಓಂ ಮತ್ತು ಅಥ. ಪರಮಾತ್ಮನಿಗೂ ಅವನ ಅವಯವಗಳಿಗೂ ಅವನಿಂದ ಬರುವಂತಹ ಸಕಲಕ್ಕೂ ಯಾವುದೇ ರೀತಿಯಿಂದ ಭೇದ ಇಲ್ಲ. ಇದು ನನ್ನ ಶಬ್ದ ಅಂದರೆ ಶಬ್ದ ಬೇರೆ, ನಾನು ಬೇರೆ. ಇದು ನನ್ನ ಕೈ, ಕೈ ಬೇರೆ, ನಾನು ಬೇರೆ. ಹೌದಾ? ಪರಮಾತ್ಮನ ಹಾಗಲ್ಲ, ಎರಡೂ ಒಂದೇ. ಆದ್ದರಿಂದ ಅದು ಅಭಿಮಾನಿಯಾಗಿ ಅದಕ್ಕೆ ಶ್ರೇಷ್ಠತೆ ಓಂ ಮತ್ತು ಅಧ ಶಬ್ದಗಳಿಗೆ. ಇನ್ನೊಂದು ಹೇಳಿದ್ದೆ, ಅರ್ಥತಃ ಶ್ರೇಷ್ಠತೆಯೂ ಕೂಡ ಪದಗಳಿಗೆ ಬರ್ತದೆ ಅಂತ. ಅರ್ಥತಃ ಶ್ರೇಷ್ಠತೆ ಯಾವುದಕ್ಕೆ? ಅತಃ ಅಲ್ಪ ಪ್ರಾಣತಕಾರ ಆ ಒಂದು ಶಬ್ದಕ್ಕೆ ಏನು ಶ್ರೇಷ್ಠತೆ? ಅರ್ಥತಃ ಪರಮಾತ್ಮನ ಅನುಗ್ರಹ ದೆಸೆಯಿಂದ. ಪರಮಾತ್ಮನ ಅನುಗ್ರಹ ದೆಸೆಯಿಂದ ಅಂತ ಎಂತ ಶ್ರೇಷ್ಠವಾದ ಅರ್ಥವನ್ನು ಹೇಳ್ತಾ ಇದೆ ಅತಃ ಅನ್ನುವಂಥ ಶಬ್ದ. ಆದ್ದರಿಂದ ಅದಕ್ಕೂ ಕೂಡ ಶ್ರೇಷ್ಠತೆ ಬಂತು. ಹೌದಪ್ಪ. ನೆಕ್ಸ್ಟ್ ಏನು? ಈಗ ನೋಡಿ, ಓಂ ಅಥ ಅತಃ ಮೂರು ಶಬ್ದಗಳು. ಓಂ ಅಥ ಅತಃ. ಈ ಮೂರೂ ಶಬ್ದಗಳ ಆದಿಯಲ್ಲಿ ಅಕಾರ ಇದೆ. ಹೌದಾ? ಮೂರು ಶಬ್ದಗಳ ಆದಿಯಲ್ಲಿ ಅಕಾರ ಇದೆನಾ? ಇದೆನಾ? ಹೌದಾ? ಆ ಮೂರು ಶಬ್ದಗಳಿರುವಂತಹ ಅಕಾರ ಏನನ್ನ ಹೇಳುತ್ತೆ ಅಂತ ಈ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಕಾರ ಸರ್ವಭಾಗಾತ್ಮ.
ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿಧಾಯಕ. ಆ ಪರಬ್ರಹ್ಮನಾದ ಸರ್ವ ವಾಂಗ್ಮಯನಾದ ಪರಮಾತ್ಮನನ್ನ ಆ ಒಂದು ಅಕಾರ ಹೇಳುತ್ತೆ. ಅ ಅಂತಂದ್ರೆ ಪರಮಾತ್ಮ ಅಷ್ಟೇ. ಅ ಅಂದ್ರೆ ಸಾಕು ಪರಮಾತ್ಮ. ನಾವು ತೇಗದಾಗ ಬರುವಂಥದ್ದೇ ಅಕಾರ. ಅದನ್ನ ಪರಮಾತ್ಮ ಅಂತ ಚಿಂತನೆ ಮಾಡಿದ್ರೆ ಪುಣ್ಯ ಇದೆ ಅಷ್ಟೇ, ಇಲ್ಲ ಅಂದ್ರೆ ನಿದ್ದೆ ಇದೆ. ಈ ಮೂರು ಶಬ್ದಗಳಲ್ಲಿ ಅಕಾರ ಇದೆ, ಅದು ಪರಮಾತ್ಮನನ್ನ ಹೇಳುತ್ತೆ. ಇನ್ನು ಉಳಿದಿದ್ದು ಅಥ, ಅತಃ, ಬಿಟ್ಬಿಡಿ. ಅಥ ಅಲ್ಪಪ್ರಾಣ ಥಕಾರ, ಅಲ್ಪಪ್ರಾಣ ತಕಾರ. ಈ ಥ ತು ಈ ಎರಡು ಥಗಳು ಏನು ಹೇಳುತ್ತೆ ಅಂತಂದ್ರೆ, ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತ ಸ್ಥಿತಿ ವಿಧಾಯಕೌ. ತಥೌ ತು ಥು ಇಸ್ ಈಕ್ವಲ್ ಟು ಔ. ರಾಮಶ್ಚ ರಾಮಶ್ಚ ರಾಮೌ, ಇಬ್ಬರು ರಾಮರು ಸೇರಿದ್ರೆ ರಾಮವು ಅಂತ ಆಗತ್ತೆ. ಹಂಗೆ ತು ಥು ತಥೌ ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ ಏಕವಚನ, ಪ್ರಥಮ ವಿಭಕ್ತಿ ಏಕವಚನ, ಪ್ರಥಮ ವಿಭಕ್ತಿ ದ್ವಿವಚನ, ಎರಡು ಸೇರಿದೆ. ತು ಥು ತಥೌ, ತಥೌ ಪ್ರಾಣಾತ್ಮಕವು ಪ್ರೋಕ್ತವು. ತು ಥು ಆ ಎರಡು ವರ್ಣಗಳೇನಿದವು ಪ್ರಾಣಾತ್ಮಕ, ಅರ್ಥಾತ್ ವಾಯುವನ್ನ ವಿಷ್ಣುವನ್ನ ಹೇಳುತ್ತೆ. ವಾಯು ಮತ್ತು ವಿಷ್ಣುಗಳನ್ನು ಹೇಳುತ್ತೆ. ಅಷ್ಟೇ ಅಲ್ಲ, ವ್ಯಾಪ್ತಿ ಸ್ಥಿತಿ ವಿಧಾಯಕವು. ತು ವರ್ಣ ಏನಿದೆ, ಈ ದೇಶತಃ ಗುಣತಃ ಕಾಲತಃ ಸರ್ವವಾಗಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅವನಲ್ಲಿ ಯಾವುದೇ ರೀತಿಯಾದಂತಹ ಚ್ಯುತಿ ಯಾವಾಗಲೂ ಇಲ್ಲ. ವ್ಯಾಪ್ತ್ಯರ್ಥವಾಗಿ ವಿಷ್ಣುವಾಚಕ ತು ಅಲ್ಪಪ್ರಾಣ ತಕಾರ. ಥು ಅನ್ನುವಂಥದ್ದು ಸ್ಥಿತಿಬೋಧಕ, ಸೃಷ್ಟಿ ಮಾಡಿದಂತಹ ಈ ಒಂದು ಬ್ರಹ್ಮಾಂಡವನ್ನ ಸ್ಥಿತಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಅದನ್ನು ಸರಿಯಾಗಿ ನೋಡಿಕೊಳ್ಳುವಂಥದ್ದು, ಸ್ಥಿತಿ ಮಾಡ್ತಾನೆ. ಇರುವಿಕೆ ಸತ್ತ ಅದನ್ನ ಮಾಡ್ತಾನೆ. ಹಾಗಾದ್ರೆ ತು ಥು ಅನ್ನುವಂಥದ್ದು ಕೂಡ ವಿಷ್ಣುವಾಚಕ. ಯಾಕೆ? ಪರಮಾತ್ಮನ ಕ್ರಿಯೆಗಳವೆಲ್ಲ. ಪರಮಾತ್ಮನ ಕ್ರಿಯೆಗೂ ಪರಮಾತ್ಮನ ಹೇಳುವ ಶಬ್ದಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವು ವಿಷ್ಣುವಾಚಕ, ಸ್ಥಿತಿಬೋಧಕ. ಆದ್ದರಿಂದಾಗಿ ಎಲ್ಲರೂ ಕೂಡ ಅಷ್ಟೇ. ಅತಶ್ಚ ಪೂರ್ವಮುಚ್ಚಾರ್ಯ ಸರ್ವೇ ಏತೆ ಸತಾಮತಃ. ಆದ್ದರಿಂದ ಈ ಮೂರು ಶಬ್ದಗಳನ್ನು ನೀವು ಯಾವಾಗ ಬೇಕಾದ್ರೂ ಹೇಳ್ಬೋದು. ಆದ್ರೆ ಸುಮ್ಮನೆ ಹೇಳಿದ್ರೆ ಅಲ್ಲ, ಬಾಯಿ ಬಿಟ್ಟು ಅರ್ಥ ಹೇಳಿದಾಗೆ ಗೊತ್ತಾಗತ್ತೆ. ಸುಮ್ಮನೆ ಏನೋ ಅಂತ ಹೇಳ್ಬಿಡೋದು, ಓಂ ಅಥ ಅಥ ಅತಃ ಅಂತ ಹೇಳ್ಬಿಡೋದು, ಅರ್ಥನೇ ಗೊತ್ತಿಲ್ಲ ಅಂತಂದ್ರೆ ಯಾಕೆ ಹೇಳಿದ್ರಿ ಅನ್ನೋದು ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅತಶ್ಚ ಪೂರ್ವಮುಚ್ಚಾರ್ಯ ಸರ್ವೇ ಏತೇ ಸತಾಮತಃ. ಸಜ್ಜನರ ಮತ ಏನು ಗೊತ್ತಾ? ಈ ಮೂರು ಶಬ್ದಗಳನ್ನ ಸೂತ್ರದ ಆದಿಯಲ್ಲಿ ಉಪಯೋಗಿಸಲೇಬೇಕು ಅಂತ ಸಜ್ಜನರ ಮತ. ಅಥಾತ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ. ಈ ಅಥ ಮತ್ತು ಅಥ ಶಬ್ದಗಳು ತಮ್ಮ ಸ್ವರೂಪ ಸಾಮರ್ಥ್ಯವನ್ನ ನಿರ್ಣಯವಾಗಿ ತಿಳಿದು ಆ ಅಥ ಮತ್ತು ಅತಃ ಶಬ್ದಗಳ ಅದರ ನಿಜವಾದ ಅರ್ಥವನ್ನು ತಿಳಿದು ಮಹಾಪ್ರಾಜ್ಞಾ ಸೂತ್ರಕಾರರಾದ ಜ್ಞಾನಿಗಳು ಸೂತ್ರೇಶು ಸಕಲ ಸೂತ್ರಗಳಲ್ಲಿ ತಾವೇವ ಆದೌ ಪ್ರಯುಜ್ಯಂತೆ. ಅವುಗಳನ್ನೇ, ಆವರಣಗಳನ್ನೇ, ಅಥ ಅತಃ ಎನ್ನುವಂತಹ ವರ್ಣಗಳನ್ನೇ ಮೊಟ್ಟ ಮೊದಲಿಗೆ ಉಪಯೋಗಿಸುತ್ತಾರೆ. ತಾವೇವ ಮಹಾಪ್ರಾಜ್ಞಾ, ಅವರೇನೇ ಸೂತ್ರದ ಆದಿಯಲ್ಲಿ ಪ್ರಯೋಗ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಕಂಠದಿಂದ ಮೊಟ್ಟ ಮೊದಲಿಗೆ ಉಚ್ಚರಿತವಾದ ಎರಡು ಅದ್ಭುತವಾದ ಶಬ್ದಗಳು. ಅದರಿಂದಾಗಿ ಅವುಗಳ ಅರ್ಥವೂ ಬಹಳ ಇದೆ. ಆ ಶಬ್ದಗಳ ಅಭಿಮಾನಿಯೂ ಕೂಡ ಪರಮಾತ್ಮನೇನೆ. ಆದ್ದರಿಂದ ಎರಡು ರೀತಿಯಿಂದಲೂ ಕೂಡ ಅದಕ್ಕೆ ಶ್ರೇಷ್ಠತೆ ಇದೆ.
ಅದರಿಂದ ಪರಮಾತ್ಮನೇ ಉಚ್ಚಾರಣೆ ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಮಂಗಳ ಇಲ್ಲ ಅಂತ ಹೇಗೆ ಹೇಳ್ತೇನೆ. ಅದರಿಂದಾಗಿ ಮಂಗಳಾರ್ಥಕವಾದ ಈ ಒಂದು ಯಾವುದು ಶಬ್ದಗಳನ್ನು ವೇದವ್ಯಾಸರು ಸೂತ್ರದ ಆದಿಯಲ್ಲಿ ಪ್ರಯೋಗ ಮಾಡಿಯೇ ಮಾಡಿದ್ದಾರೆ. ಮಂಗಳಾಚರಣೆ ಇಲ್ಲದೇನೆ ಸೂತ್ರ ಪ್ರಾರಂಭ ಮಾಡಿದ್ರು ಅಂತ ಹೇಳಬೇಡಿ ಅಂತ ಆಚಾರ್ಯರು ಇಷ್ಟನ್ನು ಹೇಳಲಿಕ್ಕೆ ಎಲ್ಲೆಲ್ಲಿದೋ ಪ್ರಮಾಣ ಕೊಟ್ಟರು ನೋಡಿ. ಅದಕ್ಕೆ ಸರ್ವಜ್ಞಾಚಾರ್ಯರು ಅಂತ ಹೇಳೋದು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ತ ಅಂಬುದು ವಿಷ್ಣುವಾಚಕ ಅಂದ್ರೆ ಅಲ್ಪ ಪ್ರಾಣ. ಇನ್ನೊಂದು ಥಗೆ ಏನಂದ್ರೆ ಸ್ಥಿತಿ ವಿಧಾಯಕ. ತ ಅನ್ನುವಂಥದ್ದನ್ನ ವ್ಯಾಪ್ತವಾಗಿದೆ ಅಂತ ಇಷ್ಟೇ ಇಟ್ಕೊಂಡ್ಬಿಡಿ. ಇಷ್ಟೇ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾದ್ದು ಏನು ಗೊತ್ತಾ, ವ್ಯಾಪ್ತ ಅಂತ ಹೇಳ್ತಾ ಇದ್ದೀರಿ, ಕೊನೆ ಕೇಳಿಸ್ತಾ ಇರೋದು ತ. ಹಾಗಾದ್ರೆ ತು ಅನ್ನುವಂಥದ್ದು ವ್ಯಾಪ್ತಿಯನ್ನ ಹೇಳುತ್ತೆ. ಗುಣತಃ ಕಾಲತಃ ದೇಶತಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ದೇಶತಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಕಾಲತಃ ಯಾವುದೇ ರೀತಿಯಾದ ಪರಮಾತ್ಮ ಚ್ಯುತಿ ಇಲ್ಲ. ಗುಣತಃ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ವ್ಯಾಪ್ತನಾಗಿದ್ದಾನೆ. ನೀವು ಥು ಅಂತ ಇಟ್ಕೋತೀರಿ ಅಂತಾದ್ರೆ ಸ್ಥಿತಿ ಸ್ಥಿತಿ ಸ್ಥಿ ಅಲ್ಲಿ ಮಹಾಪ್ರಾಣ ಥಕಾರ ಕೇಳಿಸತ್ತೆ, ಹೌದಾ? ಸ್ಥಿತಿ ಆ ಒಂದು ಥಕಾರ ನಾವು ಅಂದ್ರೆ ಹೇಳ್ತಿರೋದೇನು ನೆನಪಿಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ, ಸರಿನಾ? ಸರಿನಾ? ಸರ್ವವ್ಯಾಪ್ತ ಸ್ಥಿತಿನಾ? ಅದೇ ಹಾ. ಇನ್ನೊಂದ್ಸತಿ ಹೇಳಿ ಆಚಾರ್ಯ, ಇನ್ನೊಂದ್ಸತಿ ಹೇಳಿ. ನಮ್ ತಲೆಗೆ ಹೋಗಲ್ಲ. ಈಗ ತು ಶಬ್ದ ಏನ್ ಹೇಳುತ್ತೆ? ಅಲ್ಪ ಪ್ರಾಣ ತಕಾರ ಏನ್ ಹೇಳುತ್ತೆ? ಮಹಾಪ್ರಾಣ ಥಕಾರ ಏನ್ ಹೇಳುತ್ತೆ? ಅಲ್ಪ ಪ್ರಾಣ ತಕಾರ ವ್ಯಾಪ್ತತೆಯನ್ನ ಹೇಳುತ್ತೆ. ಅಂದ್ರೆ ವ್ಯಾಪ್ತತೆಯನ್ನ ವ್ಯಾಪ್ತವಾಗಿದೆ ಅಂತ. ಪರಮಾತ್ಮನ ಎಷ್ಟು ಗುಣಗಳಿವೆ, ಬೇಕಾದಷ್ಟು ಗುಣ, ವ್ಯಾಪ್ತವಾಗಿದ್ದಾನೆ, ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಪರಮಾತ್ಮ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ಪರಮಾತ್ಮನಲ್ಲಿರುವಂತಹ ಗುಣಗಳೂ ವ್ಯಾಪ್ತವಾಗಿವೆ. ಜ್ಞಾನ ಎಷ್ಟಿದೆ? ವ್ಯಾಪ್ತವಾಗಿದೆ. ಧೈರ್ಯ ಎಷ್ಟಿದೆ? ವ್ಯಾಪ್ತವಾಗಿದೆ. ಆನಂದ ಎಷ್ಟಿದೆ? ವ್ಯಾಪ್ತವಾಗಿದೆ. ಆಯ್ತು, ಇದು ಗುಣತಃ ವ್ಯಾಪ್ತಿ. ಕಾಲತಃ ವ್ಯಾಪ್ತಿ. ಪರಮಾತ್ಮ ಹಿಂದಿದ್ನ, ಹೌದಪ್ಪ, ಹಿಂದೂ ಇದ್ದ, ಮುಂದೂ ಇರ್ತಾನ, ಭೂತ ಭವಿಷ್ಯ ವರ್ತಮಾನ, ಈ ರೀತಿ 3 ಕಾಲಗಳಿಂದ ವ್ಯಾಪ್ತಿ. ಹೌದು, 3 ಕಾಲಗಳಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಲ್ಲ, ಅದು ಸರಿ. ಹೇಳ್ರಿ. ಆಮೇಲೆ ದೇಶತಃ ವ್ಯಾಪ್ತಿ. ಪರಮಾತ್ಮ ಎಲ್ಲಿದ್ದಾನ? ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ದೇಶತಃ ವ್ಯಾಪ್ತಿ, ಸರಿನಾ? ಈ ವ್ಯಾಪ್ತಿ ಕೊನೆಗೆ ತಿ ಕೇಳಿಸ್ತಾ ಇದೆ. ಇದನ್ನ ಅಲ್ಪ ಪ್ರಾಣ ತಕಾರ. ಈ ತು ಅಂತಂದ್ರೆ ವ್ಯಾಪ್ತಿ, ಗುಣತಃ ಕಾಲತಃ ದೇಶತಃ ವ್ಯಾಪ್ತಿ. ಈ ತಕಾರ ವ್ಯಾಪ್ತಿಯನ್ನ ಹೇಳ್ತಾ ಇದೆ ಅಂತ ಇಟ್ಕೊಳ್ಬೇಕು. ಇನ್ನೊಂದು ಮಹಾಪ್ರಾಣದ್ದು, ಇನ್ನೊಂದು ಥು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಸೃಷ್ಟಿ ಮಾಡಿದಂತಹ ಈ ಒಂದು ಬ್ರಹ್ಮಾಂಡವನ್ನ ಸ್ಥಿತಿ ಸರಿಯಾಗಿ ಇರುವ ಹಾಗೆ ನೋಡ್ಕೊಳ್ತಾನೆ. ಸರಿ, ಗುರುಗಳೇ, ಇದು ಪರಮಾತ್ಮನೇ ಹೇಳಿದ್ದಾನೆ ಅಂತ ಹೇಳಿ ಅದು ಏನೋ ಹೇಳಿದ್ರಲ್ಲ, ಅದು ಏನದು? ಓಂಕಾರಶ್ಚಾತ ಶಬ್ದಶ್ಚ. ಹಾ, ಓಂಕಾರ ಮತ್ತು ಅದ ಶಬ್ದಗಳು ಪರಮಾತ್ಮನೇ ಹೇಳಿರುವಂತದ್ದು ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಬಂದಿದ್ದು? ಇದು ಇದ್ರಲ್ಲಿ? ವೇದದಲ್ಲ? ಗರುಡ ಪುರಾಣದಲ್ಲಿ. ಬ್ರಹ್ಮದೇವರು ನಾರದರಿಗೆ ಹೇಳಿದ್ದು ಗರುಡ ಪುರಾಣದಲ್ಲಿ ಬಂದಿದೆ ಇದು. ಅದೇನ್ ಹೇಳ್ರಿ ಮತ್ತೆ? ಓಂಕಾರಶ್ಚಾತ ಶಬ್ದಶ್ಚ. ನಾನು ಹೇಳಬಿಟ್ಟೆ ಮೇಡಮ್, ಇಲ್ಲಿದೆ ಓಂಕಾರ ಚಾತ ಶಬ್ದ, ಭಾಷ್ಯದಲ್ಲಿ ಇದೆ. ಓಕೆ.
ಅಂತ ಕೇಳ್ಬೇಕಾಗಿತ್ತು. ತದ್ದೇತುತ್ತು ಮದಂಶ ಇದಾಯ್ತು. ಅಕಾರ ಹಾ ಮುಂದೆ ನೋಡಿ, ಈಗ ಅಧಿಕಾರ ಎಲ್ಲರಿಗೂ ಅಧಿಕಾರದ ಮೇಲೆ ಕಣ್ಣು, ಹೌದಾ? ಆಚಾರ್ಯ ಒಂದು ಸಣ್ಣ ಕ್ಲಾರಿಫಿಕೇಶನ್ ಆಚಾರ್ಯ, ಹಾ ಸಾರಿ. ಇಷ್ಟು ನಾವು ಇದು ಈ ಹೇಳ್ತಿರೋದಷ್ಟು ಭಾಷ್ಯ ಸೂತ್ರ ಮಾತ್ರ ಶುರು ಮಾಡಿದ್ದು ಅದು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸೆ, ಅದು ಸೂತ್ರಕ್ಕೆ ಇದು ಭಾಷ್ಯ ಅಲ್ವಾ? ಹೌದು, ಈಗೆಲ್ಲ ಹೇಳ್ತಿರೋದು ಭಾಷ್ಯ. ನೋಡಿ, ಸೂತ್ರಗಳೆಲ್ಲವೂ ಕೂಡ ಓಂ ಓಂ ಅಂತಾನೆ ಶುರು ಆಗಿರುತ್ತೆ, ಅವು ಸೂತ್ರಗಳು. ಉಳಿದಿದ್ದೆಲ್ಲ ಶ್ಲೋಕಮಯವಾದದ್ದು, ವಾಕ್ಯಮಯವಾದದ್ದೆಲ್ಲವೂ ಕೂಡ ಆಚಾರ್ಯರ ಮಾತು, ಭಾಷ್ಯ. ಅದು ಪ್ರಮಾಣಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇದು ಇಂಥಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರೇ ಕೋಟ್ ಮಾಡೋದು. ಅಭಿಧಾಯಕ ಅಂದ್ರೇನು? ಅಭಿಧಾಯಕ ಹೇಳುವಂಥದ್ದು, ಅದನ್ನ ಅಭಿವಾದನೆ ಮಾಡುವಂಥದ್ದು ಅಂತ. ಅಭಿವಾದನ ಅಲ್ಲ, ಅಭಿಧಾಯಕ ಅಂದ್ರೆ ಇದರ ಅರ್ಥವನ್ನ ಹೇಳುವಂಥದ್ದು ಅಂತ. ಮುಂದೆ ನೋಡಿ, ವೀರ್ಯಂ ಆಜ್ಞಾಯ ಅಂದ್ರೆ ತತ್ವತಃ ಶಬ್ದಯೋರೇವಂ ವೀರ್ಯಂ ಆಜ್ಞಾಯ ವೀರ್ಯವಾಜ್ಞಾಯ ತತ್ವತಃ ಅಂದ್ರ ಈ ಒಂದು ಶಬ್ದಗಳ ಅರ್ಥವನ್ನ, ವೀರ್ಯವನ್ನ, ನಿಜವಾದ ಒಳಾರ್ಥವನ್ನ ತಿಳಿದುಕೊಂಡು, ಆಜ್ಞಾಯ ತಿಳಿದುಕೊಂಡು, ಮಹಾ ಪ್ರಾಜ್ಞಾ ಸೂತ್ರಜ್ಞಾನಿಗಳು ಸರ್ವೇಷು ಸೂತ್ರೇಷು ಏವ ಪ್ರಾಥಮಿಕಂ ಉಚ್ಚಾರಯಂತಿ. ಮೊಟ್ಟ ಮೊದಲಿಗೆ ಅವರು ಉಚ್ಚಾರಣೆ ಮಾಡ್ತಾರೆ ಸೂತ್ರಜ್ಞಾನಿಗಳು. ಅರ್ಥ ತಿಳ್ಕೊಂಡು ಅಂತ ಅರ್ಥ. ಅದರ ಅರ್ಥ ತಿಳ್ಕೊಂಡಿದ್ದರಿಂದಾಗಿ ಸೂತ್ರದ ಆದಿಯಲ್ಲಿ ಮಾಡುವಂತಹ ಉಚ್ಚಾರಣೆ ಮಾಡುವಂತಹ ಏನು ಕಾರಣ, ಏನು ನಿಯಾಮಕ, ಏನು ಈ ರೀತಿ ಬರ್ಕೊಂಡಿದ್ದೀನಿ, ನಾನು ನೋಡ್ಕೊಳ್ಳಿಲ್ಲ. ಸರಿ, ಮುಂದೆ ನೋಡಿ, ಅಥ ಶಬ್ದಕ್ಕೆ ನಾವು ಏನಂತ ಅರ್ಥ ಹೇಳಿದ್ವಿ, ಮತ್ತೆ ಅಲ್ಲೇ ಬಂತು. ಆಚಾರ್ಯರೇ, ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ನಮ್ಮ ತಲೆ ಅನ್ನೋದು ಹೋಗೇ ಬಿಡ್ತದೆ ಅಂತ ಹೇಳ್ತಾ ಇದ್ವಿ, ಹೌದಾ? ಅಥ ಶಬ್ದಕ್ಕೆ ಏನ್ ಹೇಳಿದ್ರಿ? ಅಧಿಕಾರ ಪ್ರಾಪ್ತ್ಯನಂತರಂ ಅಂತ ಹೇಳಿದ್ರಿ. ಅದು ಏನದು ಅಧಿಕಾರ? ಬೇಕೇ ಬೇಕಲ್ಲ, ಎಲ್ಲರಿಗೂ ಒಂದೊಂದು ಅಧಿಕಾರ ಬೇಕೇ ಬೇಕು, ಹೌದಾ? ಇದು ಅಧಿಕಾರದ ಜಂಜಾಟ ಈಗಿಂದಲ್ಲ, ಯಾವಾಗಿಂದಲೋ ಇದೆ. ಆದ್ರೆ ಅದು ಸಾತ್ವಿಕ ಅಧಿಕಾರದ ಜಂಜಾಟ, ಈಗಿನ ಒಂದು ತಾಮಸಿಕ ಅಧಿಕಾರ ಜಂಜಾಟ ಅಲ್ಲ. ಅಧಿಕಾರಶ್ಚ ಉಕ್ತಃ ಭಾಗವತ ತಂತ್ರೇ, ಆಚಾರ್ಯರ ಮಾತು. ಅಧಿಕಾರ ಭಾಗವತಂತ್ರ ಎನ್ನುವಂತಹ ಗ್ರಂಥದಲ್ಲಿ, ಇಲ್ಲಿ ಬಂದ ಮೇಲೆ ಇಂಥ ಹೊಸ ಹೊಸ ಗ್ರಂಥಗಳ ಹೆಸರನ್ನ ಕೇಳೋದು. ಹಾಗಾದ್ರೆ ಎಷ್ಟು ಓದಿರಬೇಕು, ಎಂಥ ಸರ್ವಜ್ಞ ಶಿಖಾಮಣಿಗಳು. ಅದಕ್ಕೆ ಮಧ್ವಜದಲ್ಲಿ ಹೇಳಿದ್ದು, ಅತ್ರ ಜನ್ಮನಿನ ಯತ್ಪಠಿತಂತೆ. ಈ ಜನ್ಮದಲ್ಲಿ ಓದಿದ್ದಲ್ಲಪ್ಪ ನೀನು, ಪೂರ್ವ ಜನ್ಮನಿ. ಯಾರು ಹೇಳಿದ್ದು? ಪಂಡಿತಾಚಾರ್ಯ. ಅಲ್ಲಿ ಇಂಥವರು ಹೇಳಿದ್ದು ಮಧ್ವಾಚಾರ್ಯರಿಗೆ ಅಂತ ಪಂಡಿತಾಚಾರ್ಯ ಕೋಟ್ ಮಾಡ್ತಾರೆ. ಯಾರು ಹೇಳಿದ್ದು? ಆಚಾರ್ಯ ಗುರುಗಳು ಯಾರು? ಸನ್ಯಾಸ ಗುರುಗಳು. ಇವರು ಅವ್ರು ಹೇಳೋದು ನೋಡಿ. ಅಧಿಕಾರಶ್ಚ ಉಕ್ತೇ ಭಾಗವತ ತಂತ್ರೇ ಹೇಳಬೇಕು ಪುರುಷರು. ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾ ಹ್ಯಧಿಕಾರಿಣಃ ತತ್ರ ಮಂದಾ ಮನುಷ್ಯೇಷು ಯ ಉತ್ತಮಗಣಾಮತಾಃ ಮಧ್ಯಮಾರ್ಷಿ ಗಂಧರ್ವಾಃ ದೇವಾಸ್ತತ್ರೋತ್ತಮಾಮತಾಃ ಇತಿ ಜಾತಿ ಕೃತೋ ಭೇದಃ ತಥಾನ್ಯೋ ಗುಣಪೂರ್ವಕಃ. ನೋಡಿ, ಇಲ್ಲಿ ಆ ಭಾಗವತಂತ್ರದಲ್ಲಿ ಅಧಿಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಅಧಿಕಾರಶ್ಚ ಮೂರು ರೀತಿಯಾದಂತಹ ಅಧಿಕಾರ: ಮಂದ,
ಮಧ್ಯಮ ಉತ್ತಮ, ಅಧಮರು ಮಧ್ಯಮರು ಉತ್ತಮರು. ತ್ರಿವಿಧಾ ಹ್ಯಧಿಕಾರಿಣಃ, 3 ರೀತಿಯಾದಂತಹ ಅಧಿಕಾರಿಗಳು. ಅದರಲ್ಲಿ ಅಧಮರ್ಯಾರು, ಮಧ್ಯಮರ್ಯಾರು, ಉತ್ತಮರ್ಯಾರು? ನಾವೆಲ್ಲ ಅಧಮಾಧಮರು, ಸರಿನಾ? ಆದರೂ ಪೂರ್ವಜನ್ಮದ ಸುಕೃತ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಈ ಒಂದು ಪಾಠ ಚಾತುರ್ಮಾಸದಲ್ಲಿ ಕೇಳ್ತಾ ಇದ್ದೇವೆ. ಸುಮ್ಮನೆ ಬಂದು ಹೇಗೋ ಒಂದು ಯೋಜನೆ ಆಯಿತು, ಬಂದಿದೆ, ಕೇಳ್ತಾ ಇದ್ದೇವೆ, ಕಿವಿಗೆ ಬೀಳ್ತಾ ಇದೆ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯ ಇಲ್ಲದೆ ಹೋದರೆ ಕೇಳಬೇಕು ಅಂತ ಮನಸ್ಸೂ ಬರೋದಿಲ್ಲ, ಸ್ವಲ್ಪ ಕೂಡ ಮನಸ್ಸು ಬರೋದು, ತಲೆ ಹಾಕಿಯೇ ಮಲ್ಕೊಳ್ಳೋದಿಲ್ಲ. ಅಲ್ಲಿ ವಿಚಾರ ಈ ರೀತಿ ಒಂದು ಮಿಂಚು ಬಂದ ಹಾಗೆ, ಆ ಏನು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಿಂಚು ಬಂದು ಹೋಗುತ್ತೋ ಆ ರೀತಿ ವಿಚಾರವೂ ಕೂಡ ಬರೋದಿಲ್ಲ. ಅದನ್ನು ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ ಅಂತಂದ್ರೆ ಪೂರ್ವಜರು ಮಾಡಿದ ಪುಣ್ಯ, ಅವರು ಪಡೆದಂತಹ ದೊಡ್ಡ ಪುಣ್ಯದ ರಾಶಿ ಇದೆ. ಆದ್ದರಿಂದ ನಾವು ಕೇಳ್ತಾ ಇದ್ದೇವೆ. ಈಗ ಕೇಳ್ತಾ ಇದ್ದೇವೆ, ನಾವು ಗಂಟು ಕಟ್ಟು ಹೋಗ್ತೇವೆ ಅಷ್ಟೇ. ಸ್ವಲ್ಪ ನಮಗೆ ಎಷ್ಟು ಬೇಕೋ, ನಮ್ಮ ಪರಮಾತ್ಮ ಅನುಗ್ರಹ ಮಾಡ್ಲಿಕ್ಕೆ ಇಚ್ಛೆ ಇದ್ರೆ ನಾವು ಅದನ್ನು ತಗೊಂಡು ಹೋಗಿರ್ತೇವೆ, ಇಲ್ಲ ಇಲ್ಲೇ ಬಿಟ್ಟಿರ್ತೇವೆ. ನಮ್ಮ ಜೊತೆಗೇನೆ ಇರ್ತದೆ ಈ ಒಂದು ಗಂಟು. ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಮ್ಮ ವಂಶದವರಿಗೂ ಕೂಡ ಬಹಳ ಅನುಕೂಲವಾಗತ್ತೆ. ಹಾಗೆ ಅಧಮಾಧಮರೂ ಹೌದು, ಅದಕ್ಕೆ ಕೇಳ್ತಾ ಇದ್ದೇವೆ, ಅದರಲ್ಲಿ ನಾವು ಪುಣ್ಯವಂತರು. ಅಧಿಕಾರ ಇಲ್ಲ. ಆ ಒಂದು ಅಧಮರಲ್ಲಿ ಯಾರು ಬರ್ತಾರೆ? ಮನುಷ್ಯರು ಬರ್ತಾರೆ. ತತ್ರ ಮಂದಾಹ ಮನುಷ್ಯೇಶು, ಮನುಷ್ಯೇಶು ಮಂದಾಹ. ಆ ಅಧಮರಲ್ಲಿ ಮನುಷ್ಯರು ಬರ್ತಾರೆ. ಎಂತಹ ಮನುಷ್ಯರು ಗೊತ್ತಾ? ಯ ಉತ್ತಮ ಗಣಾಮತಾಹ, ಯಾರು ಉತ್ತಮಾಧಿಕಾರಿಗಳು ಅಂತ ಇದ್ದಾರೋ ಅವರು ನೋಡಿ, ಅಧಮರಾದ ಮನುಷ್ಯರಲ್ಲಿ ಯಾರು ಉತ್ತಮರು ಅಂತ ಇದ್ದಾರೋ ಅವರು ಅಧಮ ಅಧಿಕಾರಿಗಳು. ಸರಿನಾ? ಮತಾಹ ಜ್ಞಾನಿ ಸಮ್ಮತರು ಅಂತ ಅರ್ಥ. ಮತಾಹ ಅಂತ ಅರ್ಥ ಉತ್ತಮ ವರ್ಗದವರು ಅಂತ ಯಾರಿದ್ದಾರೋ, ಉತ್ತಮ ವರ್ಗದವರು, ಬ್ರಾಹ್ಮಣರಿ ಉತ್ತಮ ವರ್ಗದವರು, ಐನವರು ಅಂತ ಎಷ್ಟು ಜನ ಪೂಜೆ ಮಾಡ್ತಾರೆ, ಬಂದು ಕಾಯಿಗೆಲ್ಲ ಬೀಳ್ತಾರೆ. ನೋ ನೋ ನೋ, ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾರೆ ಅದ್ರ ಬಗ್ಗೆನೆ, ಮುಂದಿನ ಶ್ಲೋಕದಲ್ಲಿಯೇ ಬರುತ್ತೆ. ಸರಿನಾ? ಯಾರ್ಯಾರು ಅಂತ ಅದು ಇಲ್ಲಿ ನೋಡೋಣ. ಅಧಮಾಧಿಕಾರಿಗಳಲ್ಲಿ ಮನುಷ್ಯರು ಯಾರ್ಯಾರು ಅಂದ್ರೆ ಉತ್ತಮರು ಅಂತ ಯಾರು ಜ್ಞಾನಿ ಸಮ್ಮತರಾಗಿದ್ದಾರೋ ಅಂತಹ ಮನುಷ್ಯರು ಅಧಮಾಧಿಕಾರಿಗಳು. ಮಧ್ಯಮಾಧಿಕಾರಿಗಳು ಋಷಿಗಂಧರ್ವಾಹ, ಋಷಿಗಳು, ಗಂಧರ್ವರು, ಪಿತೃದೇವತೆಗಳು. ಇವರು ನೋಡಿ, ಅವರೇ ಮಧ್ಯಮರು. ವಸಿಷ್ಠಾದಿ ಕಶ್ಯಪಾದಿ ಋಷಿಗಳೇ ಮಧ್ಯಮರು. ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟಂತಹ ವಿಶ್ವಾಮಿತ್ರರೇ ಮಧ್ಯಮರು. ಸಪ್ತ ಋಷಿಗಳು ಮಧ್ಯಮರು. ಇನ್ನೇನು ಎದೆ ಸಡಿಸ್ಕೊಂಡು ನಡಲಿಕ್ಕಾಗತ್ತೆ? ನಾವು ಉತ್ತಮರಾಗಲಿಕ್ಕೆ ಹೋಗೋಣ, ಆಗಬೇಕು, ತಿಪ್ಪರಲಾಗಬಾರದ್ರೆ ಆಗೋದಿಲ್ಲ. ಋಷಿ ಗಂಧರ್ವರು ಮಧ್ಯಮರು. ದೇವಾಸ್ತತ್ರೋತ್ತಮಾಮತಾಹ, ಇಂದ್ರಾದಿ ದೇವತೆಗಳು, ಇಂದ್ರನಿಂದ ಶುರು ಮಾಡಿ ಇನ್ನುಳಿದ ಎಲ್ಲ ದೇವತೆಗಳೂ ಕೂಡ ಉತ್ತಮಾಧಿಕಾರಿಗಳು. ಏನೋ ಉತ್ತಮಾಧಿಕಾರಿಗಳು. ಇತಿ ಜಾತಿಕೃತ ಭೇದ. ಯಪ್ಪ ಬಂತಲ್ರಿ ಜಾತಿ, ಇಲ್ಲೇ ಇಲ್ಲೂ ಕ್ಯಾಸ್ಟಿಸಮು ಶುರು ಆಯ್ತಿಲ್ಲ, ಇಲ್ಲೂ ಮೀಸಲಾತಿನ. ಅದು ಇದ್ದದ್ದು, ಸ್ವಾಭಾವಿಕವಾಗಿ ಇರುವಂಥದ್ದು. ಜಾತಿ ಕೃತಃ ಭೇದ ಸ್ವಾಭಾವಿಕ. ದೇವತೆಗಳ ಜಾತಿ ಬೇರೆ, ಋಷಿಗಳ ಜಾತಿ ಬೇರೆ, ಗಂಧರ್ವರ ಜಾತಿ ಬೇರೆ, ಮರಗಳ ಜಾತಿ ಬೇರೆ. ಹೌದಾ? ಸ್ವಾಭಾವಿಕವಾಗಿರುವಂಥದ್ದು. ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಕ್ಯಾಸ್ಟಿಸಮ್ ಅಂತಾರೆ. ಇದು ಜಾತಿಕೃತಃ ವೇದ ತಥಾ ಅನ್ಯ ಗುಣಪೂರ್ವಕ. ನಾವು ಜಾತಿಯನ್ನ ಇಟ್ಟುಕೊಂಡು ಮಾಡಿರುವಂಥದ್ದು. ದೇವತೆಗಳ ಜಾತಿ ಬೇರೆ. ಈ ರೀತಿಯಾಗಿ ಗುಣಪೂರ್ವಕವಾದ, ಅವರವರ ಗುಣಮೂಲಕವಾದ ಭೇದ. ದೇವತೆಗಳಲ್ಲಿ ಸ್ವಲ್ಪ ಋಷಿ ಗಂಧರ್ವರಿಗಿಂತ ಹೆಚ್ಚಿನ ಗುಣಗಳಿದೆ, ಅದರಿಂದಾಗಿ ಅವರು ಉತ್ತಮ ಅಧಿಕಾರಿಗಳು. ಈಗ ಮನುಷ್ಯನಲ್ಲಿ ಏನೇ ಅವರಷ್ಟು ಗುಣಗಳು ಬಂದರೆ
ಅಕಸ್ಮಾತಾಗಿ ಬಂತು ಅಂತ ಆದರೆ ಇವನೇ ಉತ್ತಮಾಧಿಕಾರಿ ಆಗ್ತಾನೆ. ಸರಿನಾ? ಆದ್ದರಿಂದ ಜಾತಿಕೃತ ಭೇದ, ಜಾತಿ ಅಂತಂದ್ರೆ ಇಂತಹ, ಹೌದು ಜಾತಿಕೃತ ಭೇದ ತಥಾ ಅನ್ಯ ಗುಣಪೂರ್ವಕ. ಯಾಕೆ ಮಾಡಿದ್ದು ಅದನ್ನ ಅಂದ್ರೆ ಗುಣಪೂರ್ವಕವಾಗಿ. ಇಂತಹ ಇಷ್ಟು ಅನೇಕ ಗುಣಗಳು ದೇವತೆಗಳಲ್ಲಿದೆ, ಆದ್ದರಿಂದ ಅವರು ಉತ್ತಮಾಧಿಕಾರಿಗಳು. ಅವರಿಗಿಂತ ಸ್ವಲ್ಪ ಗುಣಗಳಿಗಿಂತ ಅವರರಾದವರು ಕೆಳಗಿನಲ್ಲಿ ಇರುವಂಥವರು ಋಷಿಗಂಧರ್ವರು, ಪಿತೃದೇವತೆಗಳು, ಅವರು ಮಧ್ಯಮಾಧಿಕಾರಿಗಳು. ಅವರಿಗೆ ಸ್ವಲ್ಪ ಅಲ್ಲ, ಬೇಕಾದಷ್ಟು ಗುಣಗಳಿಗಿಂತ ಎಲ್ಲೋ ಒಂದೊಂದು. ಋಷಿಗಳಲ್ಲಿ ಒಂದು 7-8 ಇತ್ತು ಅಂತಾದರೂ ಕೂಡ ನಮ್ಮಲ್ಲಿ ಒಂದಿದ್ರೆ ಹೆಚ್ಚು, ಒಂದರಲ್ಲಿ ಅರ್ಧ ಇದ್ರೂ ಕೂಡ ಅಂತಹ ಗುಣಗಳು, ಅಂತಹ ಗುಣವುಳ್ಳಂತಹ ಉತ್ತಮ ಜನರು, ಉತ್ತಮ ಮನುಷ್ಯರು ಅವರು ಅಧಮಾಧಿಕಾರಿಗಳು. ಅದರಿಂದಾಗಿ ಗುಣಪೂರ್ವಕವಾಗಿ ಮಾಡಿದಂತಹ ಈ ಒಂದು ಭೇದ. ಆದ್ದರಿಂದ ಇಂತಹ ಗುಣವುಳ್ಳವರು ಇವರು ಬೇರೆ. ಅದರಿಂದ ಇಲ್ಲಿ ಜಾತಿ ಅಂದ್ರೆ ಹಾಗೆ ಆ ರೀತಿಯಾದಂತಹ ಜಾತಿ, ವೈಶ್ಯ, ಬ್ರಾಹ್ಮಣ, ಶೂದ್ರ ಆ ರೀತಿ ಅಲ್ಲ, ಕ್ಷತ್ರಿಯ ಆ ರೀತಿ ಅಲ್ಲ, ಗುಣಪೂರ್ವಕವಾಗಿ. ಸರಿನಾ? ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಹಾ, ಪ್ರಶ್ನೆ ಅಥವಾ ಕ್ಲಾರಿಫಿಕೇಶನ್. ಹಾ, ನಾವು ಅಧಮಾಧಿಕಾರಿಗಳು, ಅದು ನಮ್ಗೆ ಗೊತ್ತು. ಹಾ. ಅದು ನೀವು ಹೇಳಿದ್ರಿ, ನೀವು ಬಂದು ಕೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರನೇ ಡಿಸ್ಕರೇಜ್ ಆಗದೆ ಇರ್ಲಿ ಅಂತ ಹೇಳ್ತಾ ಇರೋದು. ನಾವು ಬಂದು ಕೇಳ್ತಾ ಇದ್ದೀವಿ, ಕಿವಿ ಕೊಟ್ಟು ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಜಿಜ್ಞಾಸೆ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನಾವು ಎಲ್ಲರೂ ಅಧಿಕಾರಿಗಳೇ. ಇಲ್ಲ, ಹೌದು, ನಾನು ಅದನ್ನೇ ಹೇಳಿದೆ, ಅಧಿಕಾರಿಗಳು ಹೌದು ನಾವು ಅಂತ. ಯಾಕೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯದಿಂದಲೇ ನಾವು ಕೇಳ್ತಾ ಇದ್ದೇವೆ ಅಂತ. ಸೊ ನಾವು ಪೂರ್ತಿ ವೇಸ್ಟ್ ಅಲ್ಲ. ನಾವು ಸ್ವಲ್ಪ ವ್ಯೋಮ ಸಮೇತ ಎಲ್ಲ ಹೇಳ್ದಂಗೆ ನಾವು ಜಾತಿ ಇದು ನಾವು ಕಾಸ್ಟಿಸಮ್ ಅಲ್ಲ, ಇದು ಗುಣ ಸ್ವಭಾವಸ್ತು ಪ್ರವರ್ತತೆ. ಇದರಲ್ಲಿ ಬಾಕಿ ಇವರೂ ಸೇರಿರ್ತಾರೆ, ಇವನಿಗಳು, ಲೇಡೀಸು ಎಲ್ಲರೂ. ಅವ್ರ ನಮ್ಗಿಂತ ಜಾಸ್ತಿನೇ ಯೋಗ್ಯತೆ ಇರ್ಬೋದು, ಬಟ್ ದೇವ್ರಿಗೆ ಅವ್ರು ಜಾಸ್ತಿ ಪ್ರೀತಿ. ನಮ್ ಗಂಡಸರೇ ಆಗಿರ್ಬೇಕು ಅಂತ ಏನ್ ನೀಡಿಲ್ಲ. ಅದು ವ್ಯೋಮಿ ಸಂಹಿತಾನಲ್ಲಿ ಇಲ್ಲಿ ಹೇಳ್ತಾರೆ, ಇದರ ಈ ಪ್ಯಾರಾಗ್ರಾಫ್ ನಲ್ಲಿ. ಸೊ ಅಷ್ಟೇ ಕ್ಲಾರಿಫಿಕೇಶನ್. ಧನ್ಯವಾದ. ಅಂದ್ರೆ ನಾವು ಸ್ವಲ್ಪ ಉತ್ತಮರು ಅಂತಂದ್ರೆ ಅಷ್ಟು ಅಹಂಕಾರ ಬರೋದು ಬೇಡ. ನಮ್ಗೆ ಅಹಂಕಾರ ಏನ್ ಗೊತ್ತಾ, ಬಾಗ್ಲು ತುದಿಯಲ್ಲಿ ಹೊಸ್ಲು ಮುಂದೆ ನಿಂತಿರುತ್ತೆ, ಯಾವಾಗ ಭಾಗ ಸ್ವಲ್ಪ ಸಂಧಿ ತೆಗೆದ್ರು ಕೂಡ ಸಂಧಿಯಿಂದ ಹೊಳ ಹೊಕ್ಕು ಅಹಂಕಾರ ಬಂದ್ಬಿಡ್ತದೆ. ಅದರಿಂದ ನಾವು ಇಂಥವರು ಅಂತ ಸುಮ್ಮನೆ ಹೇಳಿದ್ದು. ಅದ್ರಿಷ್ಟು ಕೇಳ್ತಾ ಇದ್ದೇವೆ ಅಂತಂದ್ರೆ ನಾವು ಅಧಿಕಾರಿಗಳೇ. ಇನ್ನು ಹೇಳ್ತಾರೆ ಮುಂದೆ ನೋಡಿ, ಏನು ಆಯ್ತು. ಉತ್ತಮಗಣಾಃ ಮತಾಃ ಉತ್ತಮಗಣಾಃ ಮನುಷ್ಯೇಷು ಯೇ ಉತ್ತಮಗಣಾಃ ತೇ ಅಧಮ ಅಧಿಕಾರಿಣಃ. ಮನುಷ್ಯರಲ್ಲಿ ಯಾರು ಉತ್ತಮ ಗಣರು ಅಂತ ಹೇಳಿ ಜ್ಞಾನಿ ಸಮ್ಮತರಾಗಿದ್ದಾರೋ ಅವರು ಅಧಮಾಧಿಕಾರಿಗಳು ಅಂತ. ಹೌದು, ಯಾರಪ್ಪ ಆ ಅಧಮಾಧಿಕಾರಿಗಳಾದ ಮನುಷ್ಯರಲ್ಲಿ ಉತ್ತಮರಾದವರು ಯಾರು ಅಂತಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕಾಂತ್ ಅವರೇ, ಟೈಮ್ ಆದ್ರೆ ಹೇಳಿ, 2 ನಿಮಿಷ ಇದ್ದಾಗ. 10 ನಿಮಿಷ ಇದೆ. ಹಾ, ಸರಿ. ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತ್ವಧ್ಯಯನವಾನ್ ನರಃ ಅಧಮಶಮಾದಿ ಸಂಯುಕ್ತೋ ಮಧ್ಯಮಃ ಸಮುದಾಹೃತಃ ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣುಪಾದೈಕ ಸಂಶ್ರಯಃ ಸ ಉತ್ತಮೋಧಿಕಾರಿ ಸ್ಯಾತ್ ಸನ್ಯಸ್ತಾಖಿಲ ಕರ್ಮವಾನ್. ಆಯ್ತು.
ಅಧಮಾಧಿಕಾರಿಗಳಾದ ಮನುಷ್ಯರಲ್ಲಿ ಯಾರು ಉತ್ತಮರು ಅವರು ಅಧಮಾಧಿಕಾರಿಗಳು ಅಂತ ಹೇಳಿದ್ರಿ. ಈಗ ಯಾರು ಉತ್ತಮರು ಅಂತಂದ್ರಿ, ಓಕೆ, ಆ ಉತ್ತಮರು ಅಧಮಾಧಿಕಾರಿಗಳಾದವರಲ್ಲಿ ಯಾರು ಉತ್ತಮರೋ ಅವರು ಅಧಮಾಧಿಕಾರಿಗಳು. ಹಾಗಾಗಿ ಉತ್ತಮರು ಅಂತಂದ ಮೇಲೆ ಮಧ್ಯಮರಿರಬೇಕು, ಅಧಮರಿರಬೇಕು. ಅವ್ರು ಯಾರ್ಯಾರು? ಅಧಮರ್ಯಾರು ಅಂತಂದ್ರೆ ನೋಡಿ, ನಾ ಹೇಳಿದ ಸತ್ಯ ಅಂತ ಅನಿಸುತ್ತೆ. ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತಧ್ಯಯನವಾನ್ ನರಃ ಅಧಮಃ. ಯಾವ ಒಬ್ಬ ವ್ಯಕ್ತಿ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಅಧ್ಯಯನ ಮಾಡ್ತಾ ಇರ್ತಾನೋ ಶಾಸ್ತ್ರಾಧ್ಯಯನವನ್ನ, ಅವನು ಅಧಮಾಧಿಕಾರಿ. ನೋಡಿ, ಅರ್ಥಾತ್ ಅಧಮಾಧಮರು ಅಂತ ಹೇಳಿದ್ಯಾಕೆ? ಈಗ ಅಧಮಾಧಿಕಾರಿಗಳಲ್ಲಿ ಮನುಷ್ಯರು ಮೊಟ್ಟ ಮೊದಲಿಗೆ ಅವರು ಅಧಮರೇ. ಈ ಅಧಮಾಧಿಕಾರಿಗಳಲ್ಲಿ ಮನುಷ್ಯರಲ್ಲಿ ಯಾರು ಉತ್ತಮರೋ ಅವರು ಅಧಮಾಧಿಕಾರಿಗಳು. ಹಾಗಾದ್ರೆ ಉತ್ತಮರು ಅಂತಂದ್ಮೇಲೆ ಮಧ್ಯಮರು ಅಧಮರು ಬೇಕು. ಅಧಮರು ಯಾರು? ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತಧ್ಯಯನವಾನ್ ನರಃ. ಯಾರು ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಅಧ್ಯಯನ ಮಾಡ್ತಾ ಇರ್ತಾನೋ ಅವನು ಅಧಮ. ಹೌದಾ? ಮುಂದೆ ಹೇಳೋದಿಲ್ಲ, ನಮಗಷ್ಟೇ ಗೊತ್ತು. ಮುಂದೆ ಶಮಾಧಿ ಸಂಯುಕ್ತ, ಶಮಾಧಿ ಸಂಯುಕ್ತ, ಶಮದಮಾದಿ ಸಂಪತ್ತಿ, ಅದರ ಬಗ್ಗೆನೂ ಮುಂದೆ ಹೇಳ್ತಾರೆ, ತಲೆ ಕೆಡಿಸ್ಕೊಳ್ಬೇಡಿ. ಶಮಾಧಿ ಸಂಯುಕ್ತ, ಈ ಹಿಂದೆ ಹೇಳಿದಂತಹ ಅಧ್ಯಯನವುಳ್ಳವನಾಗಿ. ನೋಡಿ, ಹಿಂದೆ ಹೇಳಿದ್ದು ಇರಬಾರದು, ಈ ಶಮಾಧಿಗಳಿಂದ ಕೂಡಿದ್ರೆ ಸಾಕು ಅಂತ ಅರ್ಥ ಅಲ್ಲ. ಹಿಂದೆ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಶಾಸ್ತ್ರಾಧ್ಯಯನವನ್ನ ಮಾಡ್ತಾ ಶಮದಮಾದಿಗಳು ಉಳ್ಳವನಾಗಿರಬೇಕು. ಮುಂದೆ ಬರ್ತದೆ, ಶಮೋ ಭಗವನ್ನಿಷ್ಠ ಬುದ್ಧಿ ದಮೋ ಇಂದ್ರಿಯ ನಿಗ್ರಹ. ಮುಂದೆ ಅದರ ಬಗ್ಗೆ ಹೇಳ್ತಾರೆ, ಮುಂದಿನ ಭಾಷ್ಯದಲ್ಲೇ ಹೇಳ್ತಾರೆ. ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಶಾಸ್ತ್ರಾಧ್ಯಯನ ಮಾಡ್ತಾ ಇಂದ್ರಿಯ ನಿಗ್ರಹ ಉಳ್ಳವನಾಗಿ ಪರಮಾತ್ಮನಲ್ಲಿಯೇ ಬುದ್ಧಿ ಉಳ್ಳವನಾಗಿ ಯಾರಿರ್ತಾನೋ ಅವನು ಮಧ್ಯಮಾಧಿಕಾರಿ. ಈ ಎಲ್ಲ ಕ್ವಾಲಿಟಿಗಳಿದ್ದು ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ. ಆ ಚತುರ್ಮುಖನಿಂದ ಶುರು ಮಾಡಿ, ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿ ತೃಣಪರ್ಯಂತವಾಗಿಯೂ ಕೂಡ ಎಲ್ಲವೂ ಶಾಶ್ವತ ಅಲ್ಲ, ಯಾವುದರಲ್ಲೂ ಸಾರ ಇಲ್ಲ. ಅರ್ಥಾತ್ ಸಾರ ಇದೆ, ಹೌದಾ? ಅಸಾರಂ, ಸಾರರಹಿತವಾದದ್ದು ಅಂದ್ರೇನು? ಈ ಒಂದು ಸಾರಗಿಂತ ಈ ಎಲ್ಲದರಲ್ಲೂ ಸಾರ ಇಲ್ಲ ಅಂತಂದ್ಬಿಟ್ಟು ನಾವು ಅದರಲ್ಲಿ ಪ್ರವೃತ್ತಿನೇ ಮಾಡೋದಿಲ್ಲ. ಆದರೆ ಪರಮಾತ್ಮನಲ್ಲಿರುವಂತಹ ಆ ಒಂದು ಸಾರ ಏನಿದೆ, ಅದ್ಭುತವಾದ ಒಂದು ವಸ್ತು ಏನಿದೆ, ಅದನ್ನು ಹೋಲಿಸಿದ್ರೆ ಇದು ಯಾವುದೂ ಅಲ್ಲ, ಇದು ಎಲ್ಲ ಅಸಾರ. ಅದರಿಂದ ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿ ತೃಣಪರ್ಯಂತವಾಗಿ, ತೃಣಪರ್ಯಂತವಾಗಿಯೂ ಕೂಡ ಅಸಾರಂ, ಸಾರರಹಿತವಾದದ್ದು, ಅನಿತ್ಯಕಂ, ನಾಶವುಳ್ಳದ್ದು ಎನ್ನುವಂತಹ ಜ್ಞಾನ ಅವನಿಗಿರಬೇಕು. ವಿಜ್ಞಾಯ ಜಾತವೈರಾಗ್ಯ, ವಿರಕ್ತನಾಗಿರಬೇಕು, ಅಲಂಬುದ್ಧಿ ಉಳ್ಳವನಾಗಿರಬೇಕು. ಸಾಕು, ಇನ್ನೂ ಬೇಕು, ಇನ್ನೂ ಬೇಕು, ಬೇಡ. ಪರಮಾತ್ಮ ಎಷ್ಟು ಕೊಟ್ಟಿದ್ದಾನೆ ಅದರಲ್ಲಿ ನಾನು ತೃಪ್ತರಾಗಿದ್ದೇನೆ, ನೋಡಿಯೇ ನೋಡಿಕೊಳ್ತಾನೆ ಪರಮಾತ್ಮ ನನ್ನನ್ನು ಅಂತ ದೃಢವಾದ ಅಚಲವಾದ ವಿಶ್ವಾಸ ಪರಮಾತ್ಮನಲ್ಲಿ ಇರಬೇಕು. ಈ ರೀತಿ ಉಳ್ಳಂತಹ ವ್ಯಕ್ತಿ ಏನಿದ್ದಾನೆ ಅವನು ಉತ್ತಮಾಧಿಕಾರಿ. ನೋಡಿ, ಅಷ್ಟೇ ಅಲ್ಲ, ಅಲಂಬುದ್ಧಿಯುಳ್ಳವನಾಗಿ ಸನ್ಯಸ್ತಾಖಿಲ ಕರ್ಮವಾನ್, ತನ್ನ ಎಲ್ಲ ಕಾಮಿಕ ಕರ್ಮಗಳನ್ನ ಬಿಡಬೇಕು ಕಾಮನೆಯಿಂದ. ಹೌದಾ? ಸಕಾಮ್ಯ ಕರ್ಮವನ್ನು ಬಿಡಬೇಕು. ಹಾಗಾದ್ರೆ ಸನ್ಯಸ್ತಾಖಿಲ ಕರ್ಮವಾನ್, ಅಖಿಲ ಶಬ್ದವನ್ನು ಹೇಳಿದ್ದಾರೆ. ಪೂಜಾ ಮಾಡೋದು ಬಿಡೋದು, ಉಪವಾಸ ಮಾಡೋದು ಬಿಡೋದು, ಎಲ್ಲನೂ ಬಿಟ್ಟು ಬಿಡೋದು. ಹಾಗಲ್ಲ, ಎಲ್ಲ ಕಾಮ್ಯಕರ್ಮಗಳನ್ನು ತ್ಯಜಿಸಿ ವಿಷ್ಣುಪಾದೈಕ ಸಂಶ್ರಯ, ಪರಮಾತ್ಮನ ಪಾದಗಳೇ ನನಗೆ ಮುಖ್ಯ ಆಶ್ರಯ ಎಂದು ಯಾರು ತಿಳಿತಾನೋ, ಈ ರೀತಿ ತಿಳಿತಾ ಶಮದಮಾದಿ ಸಂಪತ್ತು ಉಳ್ಳವನಾಗಿ ಪರಮಾತ್ಮನ ಪಾದಗಳಲ್ಲಿ ಭಕ್ತಿ
ವೃತ್ತಿಯನ್ನ ಮಾಡ್ತಾ ಯಾರು ಶಾಸ್ತ್ರಾಧ್ಯಯನ ಮಾಡ್ತಿರ್ತಾನೋ ಅವನು ಉತ್ತಮಾಧಿಕಾರಿ. ಶಾಸ್ತ್ರಾಧ್ಯಯನ ಮಾಡುವವರೆಲ್ಲ ಉತ್ತಮಾಧಿಕಾರಿಗಳಲ್ಲ. ಸರಿನಾ? ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ. ಇತಿ ಭಾಗವತ ತಂತ್ರೆ, ಇತಿ ಈ ರೀತಿಯಾಗಿ ಭಾಗವತ ತಂತ್ರದಲ್ಲಿ, ತಂತ್ರವೆಂಬ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಅಧಿಕಾರಿಗಳ ಬಗ್ಗೆ ಅಂತ ಇದರ ಒಂದು ಅರ್ಥ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ, ಅದು ಅಧಮ ಅಧಿಕಾರಿಗಳು ಶಾಸ್ತ್ರಾಧ್ಯಯನ ಮತ್ ಭಕ್ತಿ ಇದ್ರೆ ಅವರು ಅಧಮ ಅಧಿಕಾರಿಗಳು ಅಂತ ಹೇಳಿದ್ರಿ. ಮತ್ತೆ ಇದೆಲ್ಲ ಏನು ಮಾಡ್ಲಾರ್ದ್ರು ಅದು ಅವ್ರು ಎಲ್ಲಿ ಬರ್ತಾರೆ? ಮತ್ತೆ ಅವರೇ ಹೇಳಕ್ಕೆ ಆಗೋದಿಲ್ಲ, ಪದಗಳೇ ಸಿಗೋದಿಲ್ಲ, ಅಷ್ಟು ಅಧಮ 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 ಅಧಮರು ಅಧಮರು ಧಮ ಧಮ ಧಮರು. ವರ್ಸ್ಟ್ ವರ್ಸ್ಟ್. ಅಚ್ಚಾ ಓಕೆ ಓಕೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ನಾಗ ಇದ್ದೀವೇನೋ ಅಂತ ಸ್ವಲ್ಪ ಅನಿಸ್ತಾ ಇದೆ ಅಷ್ಟೇ. ಇಲ್ಲ 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 ಇಲ್ವೇ ಇಲ್ಲ ಇಲ್ವೇ ಇಲ್ಲ. ನಾವು ನೀವು ಆ ಅಧಮಾಧಿಕಾರಿಗಳಲ್ಲಿ ಬರುವಂತಹ ಮನುಷ್ಯರ ಕೆಟಗರಿಗಳಲ್ಲಿ ಬರುವಂತಹ ನಾವು ಅಧಮರು, ಅದರಿಂದ ಅಧಮಾಧಮರು ಅಲ್ಲ. ಅಧಮ ಅದು ಮೂರು ಹೇಳಿದ್ರಲ್ಲ, ಅಧಮ ಉತ್ತಮರು, ಮಧ್ಯಮರು ಮತ್ತೆ ಅಧಮ ಅಂತ ಹೇಳಿ. ಅಧಮ ಸ್ಟಾರ್ಟಿಂಗ್ ನಲ್ಲೇನು ಇರೋದಿಲ್ವಾ? ನಾವು ಶಾಸ್ತ್ರಾಧ್ಯಯನ ಅಲ್ರಿ, ಸ್ವಲ್ಪ ಭಕ್ತಿ, ನಿಮ್ ಬಗ್ಗೆ ನಾ ಹೆಂಗ್ ಹೇಳಿ, ನನ್ ಬಗ್ಗೆ ನೀವ್ ಹೆಂಗ್ ಹೇಳ್ಬೇಕು? ಅಲ್ಲ, ಸ್ವಲ್ಪ ಭಕ್ತಿ ಸ್ವಲ್ಪ ಶಾಸ್ತ್ರಾಧ್ಯಯನ ಶುರು ಮಾಡಿವಲ್ಲ, ಅದಕ್ಕಂತ ಕೇಳಿಕತ್ತೀನಿ. ಇದೀರಿ ಡೆಫಿನೆಟ್ಲಿ ಇದೀರಿ. ಶ್ರೀಕಾಂತ್ ಅವ್ರು ಇದಾರೆ, ನಿಮ್ಮಿಂದ ಶ್ರೀಕಾಂತ್ ಅವ್ರು ಇದಾರೆ. ಅಲ್ಲ ಅದರಿಂದ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅಷ್ಟೇ. ಹೌದು ಅವಶ್ಯವಾಗಿ. ಧನ್ಯವಾದಗಳು. ನಮಸ್ಕಾರ. ಸರಿ, ನಮಸ್ಕಾರ ಗುರುಗಳೇ. ಅರ್ಪಣಮಸ್ತು. ಮಧ್ವೇಶ. ಕೃಷ್ಣ.